ಡಿಫೆನ್ಸ್ ಲಾಯರ್ಗಳು ಕೋರ್ಟ್ನಲ್ಲಿ ಒಂದು ಹೊಸ ವಾದವನ್ನೇ ಮುಂದಿಟ್ರು. ಇದು ಇಡೀ ಕೇಸ್ಗೆ ಒಂದು ದೊಡ್ಡ ಟ್ವಿಸ್ಟ್ ಕೊಟ್ಟು. ಅದನ್ನೇ ಈಗ ಟೈಲ್ ಗೇಟ್ ಅಂತ ಕರಿತಿದ್ದಾರೆ. ಏನಿದು ಅಂದ್ರೆ, ಪೊಲೀಸರು ಹೇಳೋದು, ನಾವು ಫೋನ್ಗಳನ್ನ ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನ್ನಲ್ಲಿ ಸೀಸ್ ಮಾಡಿದ್ವಿ ಅಂತ. ಆದ್ರೆ ಆ ಸ್ಟೇಷನ್ ನೆಲದಲ್ಲಿರೋದು ಹಳೆಯ ಕಾಲದ ಮೊಸೈಕ್ ಟೈಲ್ಸ್. ಆದರೆ ಪೊಲೀಸರು ಕೊಟ್ಟಿರೋ ಫೋಟೋಗಳಲ್ಲಿ ಫೋನ್ಗಳ ಕೆಳಗೆ ಇರೋದು ಹೊಸ ತರದ ವಿಟ್ರಿಫೈಡ್ ಟೈಲ್ಸ್. ಹಾಗಾದ್ರೆ ಈ ಫೋಟೋಗಳನ್ನ ಬೇರೆ ಕಡೆ ತೆಗೆದು ಸಾಕ್ಷ್ಯವನ್ನ ಸೃಷ್ಟಿ ಮಾಡಲಾಗಿದೆಯಾ ಅಂತ ಡಿಫೆನ್ಸ್ ಪ್ರಶ್ನೆ ಮಾಡ್ತಿದೆ. ಇದು ಪೊಲೀಸರ ತನಿಖೆ ಮೇಲೆ ಅನುಮಾನ ಬರುವಂತೆ ಮಾಡಿದೆ. ಸೊ ಈಗಿರೋ ದೊಡ್ಡ ಪ್ರಶ್ನೆ ಅದೇ, ಇದು ನಿಜವಾಗ್ಲೂ ಪೊಲೀಸರು ಮಾಡಿರೋ ತಪ್ಪಾ, ಒಂದು ಪಿತೂರಿಯಾ, ಅಥವಾ ಆರೋಪಿಗಳನ್ನ ಪಾರು ಮಾಡಕ್ಕೆ ಡಿಫೆನ್ಸ್ ಕಡೆಯವರು ಬಳಸ್ತಿರೋ ಒಂದು ಕಾನೂನು ತಂತ್ರನ? ಇದಕ್ಕಿರೋ ಉತ್ತರ ಇಡೀ ಕೇಸಿನ ಭವಿಷ್ಯವನ್ನೇ ನಿರ್ಧರಿಸುತ್ತೆ. ನೋಡಿ, ಈ ಕೇಸ್ ಈಗ ಕೇವಲ ಕೋರ್ಟ್ ಹಾಲ್ ಒಳಗಡೆ ನಡೀತಿಲ್ಲ, ಹೊರಗಡೆ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ಡಿಫೆನ್ಸ್ ಕಡೆಯವರು ತನಿಖಾಧಿಕಾರಿಗಳನ್ನೇ ಆರೋಪಿಗಳನ್ನಾಗಿ ಮಾಡಿ ಅಂತಿದ್ದಾರೆ. ಕೆಲವು ಸಂಘಟನೆಗಳು ಇದು ದರ್ಶನ್ ವಿರುದ್ಧದ ಷಡ್ಯಂತ್ರ ಅಂತ ಪ್ರತಿಭಟನೆ ಮಾಡ್ತಿದ್ರೆ, ಸುಪ್ರೀಂ ಕೋರ್ಟ್ ಕೂಡ ಮಧ್ಯಪ್ರವೇಶಿಸಿ ಹೈಕೋರ್ಟ್ ಕೊಟ್ಟಿದ್ದ ಜಾಮೀನು ಆದೇಶವನ್ನ ಪ್ರಶ್ನಿಸಿದೆ. ಅಂದ್ರೆ ಈ ಕೇಸ್ ತುಂಬಾ ಕಾಂಪ್ಲೆಕ್ಸ್ ಆಗಿದೆ. ಹೌದು, ಈ ಕೇಸ್ ಈಗ ಬರೀ ಒಂದು ಕೊಲೆ ಕೇಸಾಗಿ ಉಳಿದಿಲ್ಲ. ಇದಕ್ಕೂ ಮೀರಿದ ಹಲವು ಪ್ರಶ್ನೆಗಳನ್ನ ನಮ್ಮ ಮುಂದೆ ಇಟ್ಟಿದೆ. ಅಭಿಮಾನ ಅಂದ್ರೆ ಏನು? ಅಧಿಕಾರವನ್ನ ಹೇಗೆ ಬಳಸಲಾಗುತ್ತೆ? ನ್ಯಾಯ ಅಂದ್ರೆ ನಿಜವಾಗ್ಲೂ ಏನು? ಈ ಥರದ ಹಲವು ಪ್ರಶ್ನೆಗಳು ಹುಟ್ಕೊಂಡಿದೆ. ಈಗ ಸ್ಕ್ರೀನ್ ಮೇಲೆ ಒಂದು ನಂಬರ್ ಕಾಣಿಸ್ತಿದೆಯಲ್ಲ, 6